ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವ ನಟ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾನಂತೆ. ಜೈಲು ದಾಸ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿಗೆ ಪೊರ್ಕಿ ಆವಾಜ್ ಹಾಕಿದಾರಂತೆ. ಬೇಕಾಬಿಟ್ಟಿ ರೌಂಡ್ಸ್ ಹಾಕಿದನ್ನ ಪರಪ್ಪನ ಅಗ್ರಹಾರದ ಜೈಲು ಸಿಬ್ಬಂದಿ ಪ್ರಶ್ನೆ ಮಾಡಿದ್ರೆ ಕಾಟೇರ ಅವರಿಗೆ ಏಯ್ ನನ್ನನ್ನ ಕಂಟ್ರೋಲ್ ಮಾಡಕ್ ಬಂದ್ರೆ ಸರಿ ಇರಲ್ಲ ಅಂಥೇಳಿ ಆವಾಜ್ ಹಾಕ್ತಾರಂತೆ. ರಾಜಕೀಯಕ್ಕೆ ಬರ್ತೀನಿ ಕಂಡ್ರೋ, ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತೇಳಿ ಹೇಳ್ತಾರಂತೆ. ಜೈಲು ಹಕ್ಕಿ ಆಗಿದ್ರೂ ಸಿಬ್ಬಂದಿಗೆ ಆವಾಜ್ ಹಾಕ್ತಾ ಇದ್ದಾನಂತೆ ದಾಸ. ಮಾಡಿರೋದು ಗನಂದಾರಿ ಕೆಲಸ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಾರನ್ನುವ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಹೀಗಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲ ಕೈದಿಗಳು ಹೆಂಗಿರ್ತಾರೋ ಅವ್ರ ರೀತಿಯೇ ಇರಬೇಕು ದರ್ಶನ್. ಅದು ಬಿಟ್ಟು ಸಿಬ್ಬಂದಿಗೆಲ್ಲ ಆವಾಜ್ ಹಾಕೋದು ಈ ರೀತಿ ಎಲ್ಲ ಮಾಡಿದರೆ ಏನರ್ಥ ನೋಡಿ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಅವರಿಗೆ ಒಂದು ರೀತಿಯಲ್ಲಿ ಪರಪ್ಪನ ಅಗ್ರಹಾರ ಜೈಲೇನು ಹೊಸದೇನಲ್ಲ. ಹಿಂದೆ ಕೂಡ 2011ರಲ್ಲೂ ಪತ್ನಿ ಮೇಲೆ ಹಲ್ಲೆ ಮಾಡಿ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 52 ದಿನ ಕಳೆದಿದ್ರು. ಈಗ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಅಲ್ಲಿದ್ದಂಥ ಜೈಲು ಸಿಬ್ಬಂದಿಗೆ ಆವಾಜ್ ಹಾಕ್ತಾ ಇದ್ದಾರಂತೆ. ನಾನು ರಾಜಕೀಯಕ್ಕೆ ಬರ್ತೀನಿ, ಆವಾಗ ನೋಡ್ಕೋತೀನಿ ನಿಮ್ಮನ್ನು ಅಂಥೇಳಿ ಎಲ್ಲ ವಾರ್ನ್ ಮಾಡ್ತಾ ಇದ್ದಾರಂತೆ. ಅಲ್ಲಿನ ಸಿಬ್ಬಂದಿ ಇಷ್ಟೇ ಹೇಳಿದ್ದು, ನೀವು ಹೊರಗಡೆ ಎಲ್ಲ ಬೇಕಾಬಿಟ್ಟು ಓಡಾಡಂಗಿಲ್ಲ ಅಂಥೇಳಿ ಹೇಳಿದ್ದಾರೆ ಸಿಬ್ಬಂದಿ. ಆದರೆ ಅದಕ್ಕೆ ರೋಚಿಗೆದ್ದು ಬಿಟ್ಟಿದ್ದಾರೆ ದರ್ಶನ್. ನಾನು ರಾಜಕೀಯಕ್ಕೆ ಬರ್ತೀನಿ, ಬಂದ ನಂತರ ನಿಮಗೆಲ್ಲ ಉತ್ತರ ಕೊಡ್ತೀನಿ ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಅಂದರೆ ಜೈಲಿನಲ್ಲಿದ್ದು ಅವರೀಗ ಅನುಭವಿಸ್ತಾ ಇದ್ದಾರೆ, ಸೊರಗು ಹೋಗಿದ್ದಾರೆ. ಅದ್ರ ನಡುವೆ ಅವರಿಗೆ ಈ ರೀತಿಯೆಲ್ಲ ಒಂದು ದಿಮಾಕ್ ಅಂತೇಳಿ ಏನು ಹೇಳ್ತಾರಲ್ಲ, ಅದು ಹಾಗೆ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಅವ್ರ ಜೊತೆಲ್ಲ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ. ವರ್ಕಿಗಾಗಿ ಪತ್ನಿ ವಿಜಯಲಕ್ಷ್ಮಿ ದೇವಿ ಮೊರೆ ಹೋಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಿದ್ದಾರೆ. ಪತಿಗಾಗಿ ಪ್ರಸಾದವನ್ನು ಕೂಡ ತಂದಿದ್ದಾರೆ. ಆದರೆ ದಾಸನಿಗೆ ದೇವಿಯ ಪ್ರಸಾದ ಸಿಗೋದು ಮಾತ್ರ ಸೋಮವಾರನೇ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ ರಿಲೀಸ್ಗೆ ಪತ್ನಿ ಹೋಮ ಹವನ. ಮೂಕಾಂಬಿಕೆ ದೇಗುಲದಲ್ಲಿ ವಿಜಯಲಕ್ಷ್ಮಿ ಸೇವೆ. 12 ವರ್ಷದ ಹಿಂದೆಯೇ ಹೆಂಡತಿಗೆ ಹಿಗ್ಗಾಮುಗ್ಗಾ ಹೊಡೆದಿದ್ರು ಅಂದು ಪತಿ ಜೊತೆಗೆ ನಿಂತಿದ್ದು ಇದೇ ವಿಜಯಲಕ್ಷ್ಮಿ. ಈಗಲೂ ಗಂಡ ಅದೇನೇ ತಪ್ಪು ಮಾಡಿದ್ರು ದರ್ಶನ್ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿದ್ದಾರೆ ಈ ಮಹಾತಾಯಿ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 1.5 ತಿಂಗಳು ಕಳೆದಿದೆ. ದಾಸನ ಬಿಡುಗಡೆಗಾಗಿ ಆಪ್ತರು ದರ್ಶನ್ ಫ್ಯಾಮಿಲಿ ಕಾನೂನು ಹೋರಾಟವನ್ನ ಮಾಡ್ತಿದೆ. ಈ ನಡುವೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಮೊರೆ ಹೋಗಿ ದೇವಿಗೆ ವಿಶೇಷ ಸೇವೆಯನ್ನ ನೆರವೇರಿಸಿದ್ದಾರೆ. ಪತಿ ಬಂಧ ಮುಕ್ತವಾಗಲಿ ಎಂದು ಬೇಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ದೇವರ ದರ್ಶನ ಮಾಡಿ ಕೆಲಕಾಲ ಗರ್ಭಗುಡಿಯ ಮುಂದೆ ನಿಂತು ಪ್ರಾರ್ಥನೆಯನ್ನ ಸಲ್ಲಿಸಿ ಸಂಕಲ್ಪವನ್ನ ಮಾಡಿದ್ರು. ದೇವಸ್ಥಾನದ ಪ್ರಾಂಗಣದಲ್ಲಿರುವ ಯಜ್ಞಶಾಲೆಯಲ್ಲಿ ವಿಜಯಲಕ್ಷ್ಮಿ ಮತ್ತು ಆಪ್ತರು ಚಂಡಿಕಾ ಹೋಮದಲ್ಲಿ ಭಾಗಿಯಾಗಿದ್ರು. ದಾಸನಿಗೆ ದೇವಿ ಪ್ರಸಾದ ಸಿಗೋದು ಸೋಮವಾರವೇ. ದರ್ಶನ್ಗಾಗಿ ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿ ಪೂಜೆ ಸಲ್ಲಿಸಿ ಬಂದಿದ್ದಾರೆ. ಆದರೆ ಜೈಲಿನಲ್ಲಿರುವ ಸಾರಥಿಗೆ ಕೊಲ್ಲೂರು ದೇವಿಯ ಪ್ರಸಾದ ಸಿಗೋದು ಸೋಮವಾರವೇ. ಕಾರಣ ಇವತ್ತು ಮತ್ತು ನಾಳೆ ಜೈಲಿನಲ್ಲಿ ಕೈದಿಗಳನ್ನ ಭೇಟಿಯಾಗೋಕೆ ಅವಕಾಶವಿಲ್ಲ. ಅದರಲ್ಲೂ ಈಗಾಗಲೇ ದರ್ಶನ್ನ 2 ವಿಸಿಟ್ ಮುಗಿದಿದೆ. ಹೀಗಾಗಿ ವಿಜಯಲಕ್ಷ್ಮಿ ಕಾಟೇರನಿಗೆ ಕೊಲ್ಲೂರು ಮೂಕಾಂಬಿಕೆಯ ಪ್ರಸಾದ ನೀಡೋಕೆ ಸೋಮವಾರದವರೆಗೂ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೇರಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ, ಕೊಲ್ಲೂರಿಗೆ ಹೋಗಿದ್ದಾರೆ ವಿಜಯಲಕ್ಷ್ಮಿ, ದರ್ಶನ್ ಧರ್ಮಪತ್ನಿ. ಅಲ್ಲಿ ವಿಶೇಷ ಪೂಜೆ ಆಗಿದೆ. ಆದರೆ ಪ್ರಸಾದ ನೀಡೋದಕ್ಕೆ ಸೋಮವಾರದವರೆಗೆ ಕಾಯಬೇಕು. ಯಾಕೆ? ರಂಜಿತ್, ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ ಅವರು ಈಗಾಗಲೇ 1 ತಿಂಗಳಿಗೂ ಹೆಚ್ಚು ಕಾಲ ಅಂತಂದರೆ 36 ದಿನ ಕಳೆದು ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಜೈಲು ಒಳಗಡೆ ಸಾಕಷ್ಟು ಒಂದು ರೀತಿಯ ಬದಲಾವಣೆ ಆಗ್ತಾರೆ ಅಂತ ಒಂದು ದಿನ ಅಂದ್ಕೊಂಡ್ರೆ, ಇನ್ನೊಂದು ದಿನ ಜೈಲು ಸಿಬ್ಬಂದಿಗಳ ಮೇಲೆ ಹರಿಹಾಯೋದು, ಆ ಒಂದು ಜೈಲಿನ ಬ್ಯಾರಾಕ್ ಏನಿದೆ, ವಿಶೇಷ ಭದ್ರತಾ ಬ್ಯಾರಾಕ್ ಏನಿದೆ, ಅಲ್ಲಿ ಹೊರಗಡೆ ಓಡಾಡ್ತೀನಿ ಅಂತ ಹೋಗಿ ಅಲ್ಲಿ ಕಿರಿಕ್ ಮಾಡ್ಕೊಳ್ಳೋದು, ಇದೆಲ್ಲದರ ನಡುವೆ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರಿಗೆ ಭೇಟಿ ನೀಡಿ ಮೂಕಾಂಬಿಕೆಯ ದರ್ಶನವನ್ನು ಪಡೆದು ದರ್ಶನ್ ಅವರು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಒಂದು ಚಂಡಿಕಾ ಹೋಮದಲ್ಲಿ
ಅವ್ರ ಮನೆಯವರು ಭೇಟಿಯಾಗಿದ್ದರು. ಸಹೋದರ ದಿನಕರ್ ಅವರು ಚಾಮುಂಡಿ ತಾಯಿಯನ್ನು ಕೂಡ ಬೇಡ್ಕೊತಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಮನೆಯವರು ಎಲ್ಲ ರೀತಿಯ ಶತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಜೈಲಿನಲ್ಲಿರುವ ದರ್ಶನ್ ಕೂಡ ಈಗ ಏನು ಒಳಗಡೆ ಇರೋದಕ್ಕೂ ಕೂಡ ಆಗದೆ ಅಥವಾ ಅಲ್ಲಿ ಒಳಗಡೆ ಆ ಒಂದು 4 ಗೋಡೆಯ ಮಧ್ಯೆ ಇರೋದು ಅಷ್ಟು ಸುಲಭದ ಮಾತಂತೂ ಅಲ್ಲ. ಹಾಗಾಗಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಲ್ಲಿ ದರ್ಶನ್ ಇರುವಂಥದ್ದು. ಇದೆಲ್ಲದರ ಜೊತೆಗೆ ಈಗಾಗಲೇ ಪರಪ್ಪನಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಅವರನ್ನು ನೋಡೋದಕ್ಕೆ ಅವರ ಆಪ್ತರು ಬರ್ತಾರೆ, ಜೊತೆಗೆ ಅವರ ಅಭಿಮಾನಿಗಳು ಬರ್ತಾರೆ. ಬೆಂಗಳೂರಿನಲ್ಲಿ ಕಳಪೆ ಮಾಂಸ ದಂಧೆ ಜಟಾಪಟಿ ಜೋರಾಗಿ ನಡೀತಾ ಇದೆ. ನಿನ್ನೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಭಾರೀ ಹೈಡ್ರಾಮಾ ಆಗಿತ್ತು. ಕಳಪೆ ಮಾಂಸ ಪರಿಶೀಲನೆಗೆ ಅಡ್ಡಿ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆ ಇವತ್ತು ವಿಚಾರಣೆಗೆ ಬರೋದಕ್ಕೆ ಬುಲಾವನ್ನ ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಆಹಾರ ಇಲಾಖೆ ಕಚೇರಿಗೆ ಅಬ್ದುಲ್ ರಜಾಕ್ ಹೋಗ್ತಾರೆ. ಮಾಂಸ ತರಿಸಿದ್ದು ಎಲ್ಲಿಂದ ಅನ್ನೋ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ. ಅದು ಕಳಪೆ ಗುಣಮಟ್ಟದ ಮಾಂಸ ಅನ್ನೋದು ಗಂಭೀರವಾದ ಆರೋಪ. ಬೇರೆ ಪ್ರಾಣಿಯ ಮಾಂಸವನ್ನ ಜೈಪುರದಿಂದ ತರಿಸಿದ್ದಾರೆ. ಅತಿ ಹೆಚ್ಚು ಮಾಂಸ ವ್ಯಾಪಾರ ಆಗೋದು ಅದು ಬೆಂಗಳೂರಿನಲ್ಲಿ. ಈ ಬೆಂಗಳೂರಿನಲ್ಲಿ ಜನರ ಆಹಾರ ಅದು ಮಟನ್ ಮಾಂಸ, ಅದರ ಬದಲಿಯಾಗಿ ಬೇರೆ ಮಾಂಸವನ್ನು ಅದರಲ್ಲಿ ಬೆರೆಸ್ತಾರೆ. ಆ ಮೂಲಕ ಜನರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ, ಜನರ ಆರೋಗ್ಯದ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋದೆಲ್ಲ ಗಂಭೀರ ಆರೋಪ. ಈ ನಿಟ್ಟಿನಲ್ಲಿ ನಿನ್ನೆ ಜೈಪುರದಿಂದ ಬಂದ ಟನ್ಗಟ್ಟಲೆ ಮಾಂಸ ಏರಿತ್ತಲ್ಲ ಅದನ್ನು ನಿನ್ನೆ ಸೀಸ್ ಮಾಡಿದರು. ಸೀಸ್ ಮಾಡಿ ಯಾರು ವ್ಯಾಪಾರಿ ಇದ್ದಾರೆ ಅಬ್ದುಲ್ ರಜಾಕ್ ಅವರನ್ನು ಇವತ್ತು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಇವತ್ತು ಅವರನ್ನು ವಿಚಾರಣೆಗೆ ಬುಲಾವ್ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳ ಮುಂದೆ ಅಬ್ದುಲ್ ರಜಾಕ್ ಹಾಜರಾಗಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಅಬ್ದುಲ್ ರಜಾಕ್ ಅವರನ್ನ ಎಷ್ಟು ಗಂಟೆಗೆ ವಿಚಾರಣೆಗೆ ಬನ್ನಿ ಅಂತೇಳಿ ಬುಲಾವ್ ನೀಡಿದ್ದಾರೆ? ಸದ್ಯ ಈ ಹೊತ್ತಿಗೆ ಈಗ ಕಳಪೆ ಗುಣಮಟ್ಟದ ಮಾಂಸದ ವಿಚಾರ ಏನು ಚರ್ಚೆ ಆಗ್ತಾ ಇದೆ, ಸದ್ಯದ ವಿವರ ಏನಿದೆ ನಾಗರಾಜ್? ರಂಜಿತ್, ಏನು ಕಳಪೆ ಗುಣಮಟ್ಟದ ಮಾಂಸಕ್ಕೆ ಸಂಬಂಧಿಸಿದಂತೆ ಅಬ್ದುಲ್ ರಜಾಕ್ ಅವರನ್ನು ಆರೋಗ್ಯ ಇಲಾಖೆ ಮತ್ತು ಆಹಾರ ಇಲಾಖೆ ಏನಿದೆ ಇವರು ಇವತ್ತು ವಿಚಾರಣೆಗೆ ಬರೋದಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಬ್ದುಲ್ ರಜಾಕ್ ಏನು ಬಂದು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಅಬ್ದುಲ್ ರಜಾಕ್ ಈ ಒಂದು ಮಾಂಸವನ್ನು ಸರಬರಾಜು ಮಾಡುವಂಥದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ದಾಖಲೆಗಳನ್ನು ಹೊಂದಿದ್ದಾರೆ ಮತ್ತು ಆಹಾರ ಇಲಾಖೆಯಿಂದ ಯಾವೆಲ್ಲ ಲೈಸೆನ್ಸ್ಗಳನ್ನು ಪಡೆದುಕೊಂಡಿದ್ದಾರೆ ಅವುಗಳನ್ನು ಪರಿಶೀಲನೆ ಮಾಡುವಂಥದ್ದು. ಜೊತೆಗೆ ಯಾರಿಂದ ಇಷ್ಟು ದೊಡ್ಡ ಪ್ರಮಾಣದ ಮಾಂಸವನ್ನು ನಗರಕ್ಕೆ ತರಿಸ್ಕೊಳ್ತಾ ಇದ್ದಾರೆ, ಇದಕ್ಕೆ ಸಂಬಂಧಿಸಿದಂತೆ ಅವರು ಏನು ತೆರಿಗೆ ಪಾವತಿ ಇರ್ಬೋದು, ತೆರಿಗೆ ಪಾವತಿಯಿಂದ ಹಿಡಿದು ಜೊತೆಗೆ ಅಲ್ಲಿಯ ಒಂದು ಇವರಿಗೆ ಸಪ್ಲೈ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಅಲ್ಲಿಯ ಸರ್ಕಾರದೊಟ್ಟಿಗೆ ನೋಂದಾಯಿತರಾಗಿದ್ದಾರೆ ಅಥವಾ ರ್ಯಾಂಡಮ್ ಆಗಿ ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಇಟ್ಟು ಪ್ರಶ್ನೆಗಳನ್ನು ಅವರನ್ನು ಕೇಳುವಂಥದ್ದು, ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳೋದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಅಬ್ದುಲ್ ರಜಾಕ್ ಅವರಿಂದ ಇದರ ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಏನೆಲ್ಲ ಕ್ರಮಗಳನ್ನು ವಹಿಸಲಾಗಿದೆ, ಅದಗಳ ಮೇಂಟೈನ್ ಆಗ್ತಾ ಇದೆ. ಒಂದು ವೇಳೆ ಅದೆಲ್ಲ ಏನು ಅವರು ಇಲ್ಲಿಗೆ ತರಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲವೂ ಲೀಗಲ್ ಆಗಿದ್ದಾರೆ, ಅದರ ಶುದ್ಧತೆಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥದ್ದು. ಇನ್ನಷ್ಟೇ ಅಬ್ದುಲ್ ರಜಾಕ್ ಇಲ್ಲಿಗೆ ಬರಬೇಕಾಗಿದ್ದು, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ ಅಂತೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.